9ನೇ ತರಗತಿಯಲ್ಲಿ ಓದುತ್ತಿದ್ದೆ. ನನ್ನ ಶಾಲೆಯ ಹೆಸರು ನರೇಂದ್ರ ಇಂಗ್ಲಿಷ್ ಹೈಸ್ಕೂಲ್. ಇಂದು ನಾನು ಡಾಕ್ಟರ್ ಎಲ್ ನಾಗೇಗೌಡ ಅವರ ಕುರಿತು ಒಂದಿಷ್ಟು ಮಾತನಾಡಲು ಇಚ್ಛಿಸುತ್ತೇನೆ. ಡಾಕ್ಟರ್ ಎಲ್ ನಾಗೇಗೌಡ ಅವರು ಕರ್ನಾಟಕದ ಪ್ರಸಿದ್ಧ ಜನಪದ ಸಂಶೋಧಕ, ಸಾಹಿತ್ಯಗಾರ, ಸಾಂಸ್ಕೃತಿಕ ಸಂರಕ್ಷಕ ಮತ್ತು ಆಡಳಿತ ಕ್ಷೇತ್ರದಲ್ಲಿಯೂ ಗುರುತಿಸಿಕೊಂಡ ಪಂಡಿತರಾಗಿದ್ದರು. ಇವರು 1931ರ ಆಗಸ್ಟ್ 15ರಂದು ಇಲ್ಲಿನ ತುಮಕೂರು ಜಿಲ್ಲೆಯ ಮದ್ದೂರಿನ ಸಮೀಪದ ಹನುಮಸಗ್ರದಲ್ಲಿ ಜನಿಸಿದರು. ಅವರು ಜನಪದ ಪರಂಪರೆ, ಕಲೆ, ನಂಬಿಕೆ, ಆಚರಣೆ, ಸಂಪ್ರದಾಯ ಮತ್ತು ಗ್ರಾಮೀಣ ಜೀವನದ ಅಧ್ಯಯನಕ್ಕೆ ಅವರ ಜೀವನವನ್ನೇ ಅರ್ಪಿಸಿದರು. ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರ. ಇವರು ಕೃತಿಗಳು, ಕಾದಂಬರಿಗಳು, ಪ್ರಬಂಧಗಳು, ಸಂಶೋಧನೆ ಸೇರಿ 100ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ ಖ್ಯಾತಿ ಇವರದ್ದಾಗಿದೆ. ಇವರ ಮಲ್ಲಿಗಾಣಿ, ಹಾಗೆ ಹೋಗುವ, ಕಾಡು, ನಮ್ಮೂರ ಕತೆ ಮುಂತಾದ ಕೃತಿಗಳು ಜನಪದದ ಸುಗಂಧವನ್ನು ಸಾಹಿತ್ಯದ ರೂಪದಲ್ಲಿ ಸಾರಿದರು. ಇವರ ಬರವಣಿಗೆಯಲ್ಲಿ ಹಳ್ಳಿಯ ಮಣ್ಣಿನ ವಾಸನೆ, ಶಬ್ದ, ಸುಗಂಧ, ಪರಿಸರದ ನಿಜರೂಪ ಮತ್ತು ಮಾನವೀಯ ಮೌಲ್ಯಗಳ ಪ್ರಭಾವ ಹೆಚ್ಚಾಗಿತ್ತು. ಸಾಹಿತ್ಯಗಾರ ಹಾಗೂ ಸಂಶೋಧಕರಾಗಿ ಅವರು ಕರ್ನಾಟಕದ ಜನಪದವನ್ನು ವಿಶ್ವಕ್ಕೆ ಸಾರುವ ಪ್ರಯತ್ನವನ್ನು ಯಥೇಚ್ಛಾಗಿ ಮಾಡಿದರು. ಅವರು ರಾಮನಗರದ ಜನಪದ ಲೋಕ ಅವರ ಕಲಾ ಕೇಂದ್ರವಾಗಿತ್ತು. ಸಾಂಸ್ಕೃತಿಕ ಸಜೀವ ವಸತಿಯಾಗಿಯೇ ಅದನ್ನು ರೂಪಿಸಿದರು. ಅವರು ಅದನ್ನು ಜನಪದ ಕಲೆ, ಪರಂಪರೆ, ನಂಬಿಕೆ, ಆಚರಣೆ ಮತ್ತು ಸಾಂಸ್ಕೃತಿಕ ಅಧ್ಯಯನಕ್ಕೆ ಅವರ ಜೀವನವನ್ನೇ ಅರ್ಪಿಸಿದರು. ಅವರು ಆಡಳಿತ ಕ್ಷೇತ್ರದಲ್ಲಿಯೂ ಮಹತ್ ಕಾರ್ಯವನ್ನು ಗಳಿಸಿದರು. ಅವರು ರಾಜ್ಯ ಸರ್ಕಾರದ ಹಿರಿಯ IAS ಅಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದರು. ಸಾಂಸ್ಕೃತಿಕ ಆಡಳಿತ ಮುಖಂಡರಾಗಿಯೂ ಸೇವೆ ಸಲ್ಲಿಸಿದರು. ಅವರು 2009ರಲ್ಲಿ ಲೋಕವಿದ್ಯೆಯನ್ನು ತೊರೆದರು. ಅವರ ಕೃತಿಗಳು, ಕಾದಂಬರಿಗಳು, ಕಾರ್ಯಗಳು ಇಂದಿಗೂ ನಮಗೆಲ್ಲ ಆದರ್ಶವಾಗಿದೆ. ಅವುಗಳು ನಮಗೆ ದಾರಿದೀಪವಾಗಿದೆ. ಇಷ್ಟು ಹೇಳುತ್ತಾ ನನ್ನ ಈ 2